ಮಾಧ್ಯಮದ ಸ್ನೇಹಿತರೆ, ಇವತ್ತು 27ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಇವತ್ತು ಇಲ್ಲಿ ಹುಳಿಯಾರು ಪಟ್ಟಣದಲ್ಲಿ 4 ವಾರ್ಡ್ಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಇದೊಂಥರ ವಿಭಿನ್ನವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲ 108 ವಾರಗಳು ಸತತವಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಸ್ಪಂದನ ಮಾಡಿದ್ದೇವೆ. ಜೊತೆಗೆ 49 ವಾರಗಳು ಬುಕ್ಕಾಪಟ್ಟಣ ಸಿರಾಗೆ ಸೇರೋದ್ರಿಂದ ಸಿರಾದಲ್ಲಿ 15 ದಿವಸಕ್ಕೊಮ್ಮೆ 49 ವಾರಗಳು ಜನಸ್ಪಂದನ ಕಾರ್ಯಕ್ರಮನೂ ಕೂಡ ನೆರವೇರಿದೆ. ಮತ್ತು ಇಲ್ಲಿ ಮನೆ ಬಾಗಿಲಿಗೆ ಇನ್ನೂ ಅಲ್ಲಿ ಜನಸ್ಪಂದನಕ್ಕೆ ಬರೋದಕ್ಕೆ ಆಗದೇ ಇದ್ದಂಥವ್ರನ್ನ ನಾವೇ ಹಳ್ಳಿಗಳಿಗೆ ಹೋಗಿ ಆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅಧಿಕಾರಿಗಳು ಮುಕ್ತ ಮನಸ್ಸಿನಿಂದ ಮುಂದಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಒಳಗೇರಹಳ್ಳಿನಲ್ಲಿ ಇವತ್ತೇನು ಪ್ರಾರಂಭ ಮಾಡಿದ್ದೇವೆ, ಖಂಡಿತ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹುಳಿಯಾರು ಯಾವುದೇ ಒಂದು ತಾಲೂಕಿಗಿನ್ನ ಕಡಿಮೆ ಆದಂಥ ಒಂದು ಗ್ರಾಮ ಅಲ್ಲ, ಅದು ಒಂದು ನಗರ ಅಲ್ಲ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಒಂದು ತಾಲೂಕಾಗಿ ಪರಿವರ್ತನೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಈ ಕಳೆದ 3 ವರ್ಷಗಳಿಂದ ನಾವು ಏನೇನು ಕೆಲಸ ಮಾಡಿದ್ದೇವೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲೇನು ಯಾರಿಗೂ ಕೂಡ ಮುಕ್ತವಾಗಿ ಜನಗಳ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥದ್ದು, ಜೊತೆಗೆ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಇವತ್ತೇನು ಒಳಗೇರಹಳ್ಳಿಗೆ ಬರೋವಂಥ ರಸ್ತೆ ಹೆಂಗಿತ್ತು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಿವತ್ತು ಒಂದು ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಹುಳಿಯಾರು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಈ 3 ವರ್ಷಗಳಲ್ಲಿ ಸುಮಾರು 69,92,90,90,000 ರೂಪಾಯಿ ಕೆಲಸ ಇವತ್ತು ಈ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ನೆರವೇರಿದೆ. ಅದರಲ್ಲಿ ಈ ದೇಶದಲ್ಲಿ ಯಾರೂ ಮಾಡದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಆಲೋಚನೆ ಮಾಡಿ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಜನತೆ ಸಮಸ್ಯೆಗಳಿಂದ ಮುಕ್ತ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಈ ಸತಿ ತಾವೆಲ್ಲ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನಾವು ತಗೊಂಡಂಥ ತೀರ್ಮಾನ ಏನಿತ್ತು ಅದು ಇವತ್ತು 109ನೇ ವಾರಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮಾಡಿದ್ದೇವೆ. ಅದರಲ್ಲಿ 100 ವಾರಗಳನ್ನ ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನವರು ಒಂದು ಗೌರವವನ್ನು ಸಲ್ಲಿಸ್ತಾರೆ. ಆ ಕೀರ್ತಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಲ್ಲಬೇಕಾಗ್ತದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಎಲ್ಲರ ಸಹಕಾರದಿಂದ ಅದನ್ನು ಮಾಡಿದ್ದೇವೆ. ಬಿಟ್ಟರೆ ಖಂಡಿತ ಎಲ್ಲ ಒಟ್ಟಾಗಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ, ಅಧಿಕಾರಿಗಳು ನಾವೆಲ್ಲ ಜನಸ್ಪಂದನ ಮಾಡಿದ್ರೆ ಏನಾದ್ರು ಸಮಸ್ಯೆ ಇದ್ದರೆ ಬಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗ್ಬೋದು. ಅಲ್ಲಿ ತಾರತಮ್ಯ ಇಲ್ಲ, ಜಾತಿ ಭೇದ ಇಲ್ಲ, ಪಕ್ಷದ ಭೇದ ಇಲ್ಲ, ಯಾರು ಬೇಕಾದ್ರೂ ಬಂದು ಅವ್ರ ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗೋದು ಅಂತ ಮುಕ್ತ ಅವಕಾಶನ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಚಿಕ್ಕನಾಯಕನಹಳ್ಳಿಯಲ್ಲಿ 109ನೇ ವಾರ ಮೊನ್ನೆ ಸೋಮವಾರ ಮಾಡಿದ್ವಿ. ಕಳೆದ ಮಂಗಳವಾರಕ್ಕೆ ಬುಕ್ಕಾಪಟ್ಟಣ ಒಂದು ನಮಗೆ ಹೋಬಳಿ ಸಿರಾ ತಾಲೂಕು ಸೇರೋದ್ರಿಂದ ಅಲ್ಲಿ ಸಿರಾದಲ್ಲಿ 49ನೇ ವಾರದ ಜನಸ್ಪಂದನ ಮಾಡಿದ್ವಿ ಮೊನ್ನೆ. ಅದು 2 ಇವತ್ತು ಇದು ಅದೆಲ್ಲದಕ್ಕಿಂತ ಮಿಗಿಲಾಗಿ ಏನು ಮಾಡಿದ್ವಿ, ಮತ್ತೆ ಆಲೋಚನೆ ಬಂತು. ಹಿಂಗೆ ಕೂತ್ಕೊಂಡು ನಾವೆಲ್ಲ ಅಧಿಕಾರಿಗಳು ಸ್ನೇಹಿತರು ಕೂತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಇನ್ನೂ ಜನಗಳಿಗೆ ಹತ್ತಿರ ಹೋಗಿ ಸೇವೆ ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡಿ 27 ವಾರಗಳ ಹಿಂದೆ ನಾವೊಂದು ತೀರ್ಮಾನಕ್ಕೆ ಬಂದ್ವಿ. ಹಳ್ಳಿಗೂ ಹೋಗಿ ಒಂದು ಪಂಚಾಯತಿ ಪ್ರತಿ ಶುಕ್ರವಾರ ಒಂದು ಹಳ್ಳಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಆ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನೂ ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅವನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಶೀರ್ಷಿಕೆಯನ್ನು ಕೂಡ ನಮಗೆ ಬೇಕಾದಂಥವ್ರು ಇಟ್ಟರು. ಅದು ಒಳ್ಳೆಯದು ಅಂತ ಎಲ್ಲರೂ ಕೂಡ ಭಾವಿಸ್ಕೊಂಡು ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಶೀರ್ಷಿಕೆ ಇಟ್ಕೊಂಡು ಇದು 27ನೇ ವಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಇದರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಊರಲ್ಲಿ ಕರೆಂಟಿಂದು, ನೀರಿಂದು, ಲೈಟ್ದು ಸಮಸ್ಯೆಗಳು, ಚರಂಡಿ ವ್ಯವಸ್ಥೆ ಎಲ್ಲದೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಸಾರ್ವಜನಿಕರದ್ದು ಏನಾದ್ರು ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇವತ್ತು ಇಲ್ಲಿ ನಾನು ಒಂದು ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ, 3 ವರ್ಷದಲ್ಲಿ ನಿಮ್ಮ ಹುಳಿಯಾರು ಪಟ್ಟಣ ಪಂಚಾಯತಿಗೆ ಸುಮಾರು 90 ಕೋಟಿ ರೂಪಾಯಿಗಳ ಕೆಲಸವನ್ನು ನೆರವೇರಿದೆ. ಇವತ್ತು ಏನು ಅಮೃತ್ 2 ಇರ್ಬೋದು, ಆಸ್ಪತ್ರೆ 7.5 ಕೋಟಿನಲ್ಲಿ ಆಸ್ಪತ್ರೆ ಇರ್ಬೋದು, ಈ ಥರ ನಾನು ಪಟ್ಟಿನೇ ಇಲ್ಲೇ ಬಿಡುಗಡೆ ಮಾಡ್ತೀನಿ, ಅದರಲ್ಲೇನು ಸಂಶಯ ಬೇಡ. ನಾವು ಏನು ಕೆಲಸ ಮಾಡಿದ್ವಿ ಅದನ್ನು ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಎಲ್ಲರ ಜನಪ್ರತಿನಿಧಿಗಳ ಸಹಕಾರದಿಂದ ಇವತ್ತು ಪಟ್ಟಣ ಪಂಚಾಯತಿನಲ್ಲಿ ಇನ್ನೂ ನಾನು ಮೊನ್ನೆ ಹೋಗಿ ಇವ್ರನ್ನ ಭೇಟಿನೂ ಕೂಡ ಮಾಡಿದ್ದೆ. ಮುಂದೆ ಇದೆಲ್ಲ ಅಮೃತ್ 2 ಎಲ್ಲ ಮುಗಿದ ಮೇಲೆ ಹುಳಿಯಾರು ಮತ್ತು ಚಿಕ್ಕನಾಯಕನಹಳ್ಳಿ 2 ಕಡೆ ಫುಲ್ಲು ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ಇನ್ನು ಶುದ್ಧವಾಗಿರ್ತದೆ. ಇನ್ನು 30 ವರ್ಷ ನೀರಿಂದಾಗಲಿ ರಸ್ತೆದಾಗಲಿ ಸಮಸ್ಯೆ ಬರಬಾರ್ದು. ಏನಂದರೆ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಇವೆರಡು ಮಾಡಿ ನಿಮ್ಮ ವ್ಯಾಪ್ತಿನಲ್ಲೆಲ್ಲ
ಪೂರಾ ಎಲ್ಲ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆನ ಮಾಡಲಿಕ್ಕೆ ಈಗಾಗಲೇ ನಾನು ಅದನ್ನು ನಾನು ಒತ್ತಾಯವನ್ನು ಮಾಡಿ ಬಂದಿದ್ದೇನೆ. ಖಂಡಿತ ಅದನ್ನು ಶೀಘ್ರವಾಗಿ ಮಾಡಿಸೋಂಥ ಕೆಲಸನೂ ಮಾಡ್ತೇನೆ. ಇವತ್ತು ಉಳಿಯಾರಿನಲ್ಲಿ ಎಲ್ಲ ಇದು ಯಾವ ತಾಲೂಕಿಗಿನ್ನ ಏನು ಕಡಿಮೆ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಒಂದು ತಾಲೂಕಾಗಲಿ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದ್ದೇವೆ. ಇವತ್ತು ವೈದ್ಯರು ಕೂಡ ಡಾಕ್ಟ್ರು ಕೂಡ ಒಬ್ಬರಿದ್ದಾರೆ. ಈ ಮುಂದೆ ಹಾಸ್ಪಿಟ್ಲ್ ಅದು ಕಾರ್ಯಗತಕ್ಕೆ ಬಂದ ತಕ್ಷಣ ಹೆಚ್ಚಿನ ಅಲ್ಲಿ ಸಿಬ್ಬಂದಿನೂ ಕೂಡ ಬರ್ತಾರೆ, ವೈದ್ಯಾಧಿಕಾರಿಗಳು ಬರ್ತಾರೆ. ಈಗಾಗಲೇ ಮೊನ್ನೆ DHO ಹತ್ರ ಎಲ್ಲ ಮಾತಾಡಿದ್ದೇನೆ. ಮತ್ತು ಡಾಕ್ಟ್ರು ಈಗ ಇರ್ತಕ್ಕಂಥವ್ರು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ. ಮುಂದೆ ಇನ್ನೂ ಹೆಚ್ಚಿನ ಸ್ಟಾಫನ್ನು ಈಗಾಗಲೇ ಕೇಳಿದ್ದೇವೆ. ಇನ್ನೊಬ್ಬರು ವೈದ್ಯರನ್ನು ಕೊಡಿ ಅಂತ ಮೊನ್ನೆನೂ ಕೂಡ ಅವರು ನಾವು ಮಾತಾಡಿಕೊಂಡು, ಏಕೆಂದರೆ ಇಲ್ಲಿ ಇನ್ಪೇಷೆಂಟ್ಸು ಔಟ್ಪೇಷೆಂಟ್ಸ್ ಬರ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಡಾಕ್ಟ್ರನ್ನು ಕೂಡ ಇನ್ನೊಬ್ರನ್ನ ಹೆಚ್ಚುವರಿಯಾಗಿ ಕೊಡಿ ಅಂತ DHO ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಈ ರೀತಿಯಲ್ಲಿ ನಿಮಗೆ ನಿಮ್ದು ಏನೇನು ಸಮಸ್ಯೆ ಇದೆ ಅದು ಅರ್ತು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಾವ್ಯ ಮೇಡಮ್ ಹೇಳಿದ ರೀತಿಯಲ್ಲಿ ಇಲ್ಲಿ ಶುದ್ಧ ನೀರು ಘಟಕ ಇವತ್ತು ಆರೋಗ್ಯ ಎಷ್ಟು ಮುಖ್ಯ, ನಮಗೆ ಶಿಕ್ಷಣ ಆರೋಗ್ಯ ಇವೆರಡಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ಅವರವರ ಕೆಲಸ ಮಾಡಿಕೊಂಡು ಅವರೆಲ್ಲರೂ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅರ್ತು ಇವತ್ತು ಶೈಕ್ಷಣಿಕವಾಗಿ ಕೂಡ ಒಂದು ಖುಷಿ ಆಗ್ತದೆ. ಉಳಿಯಾರಿನಲ್ಲಿ ನಮ್ಮದೇನು ಕಾಲೇಜ್ ಇದೆ, ಹೈಸ್ಕೂಲ್ ಇದೆ. ಆ ಹೈಸ್ಕೂಲು ಹೆಚ್ಚಿನ ವಿದ್ಯಾರ್ಥಿಗಳು ಹೊಂದಿರತಕ್ಕಂಥ ಹೈಸ್ಕೂಲ್ ಆದರೂ ಕೂಡ ಸುಮಾರು ಅಲ್ಲಿ 97% ರಿಸಲ್ಟ್ ಬಂದಿರತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥದ್ದು. SLCನಲ್ಲಿ 97% ಹೆಚ್ಚು ಫಲಿತಾಂಶ ಬಂದಿದೆ. ಖಂಡಿತ ಅಷ್ಟು ಜನ ಇದ್ದರೂ ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಶಿಕ್ಷಕರು ಚೆನ್ನಾಗಿಲ್ದಲೆ ಅಷ್ಟು ರಿಸಲ್ಟ್ ಬರಲಿಕ್ಕೆ ಸಾಧ್ಯನಾ? ಖಂಡಿತ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ಎಲ್ಲ ಉಪನ್ಯಾಸಕರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಒಂದು ಕಲೆಕ್ಟಿವ್ ಆಗಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಯಾವುದೇ ಶಾಲೆ ಆಗ್ಬೋದು, ಅನುದಾನ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಸರ್ಕಾರಿ ಆಗ್ಬೋದು, ಸರ್ಕಾರೇತರ ಶಾಲೆ ಆಗ್ಬೋದು, ಇವು ನಾಲ್ಕೂ ಕೂಡ ಒಟ್ಟಿಗೆ ತೊಗೊಂಡು ಅಲ್ಲಿ ಓದ್ತಾ ಇರ್ತಕ್ಕಂಥವರೆಲ್ಲ ನಮ್ಮ ಕ್ಷೇತ್ರದ ಮಕ್ಕಳೇ ಅಂತಕ್ಕಂಥದ್ದನ್ನ ಭಾವಿಸಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಗುಣಾತ್ಮಕ ಶಿಕ್ಷಣ ಕೊಡೋಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಉತ್ತಮ ಫಲಿತಾಂಶನೂ ಕೂಡ ಬಂದಿದೆ. ಸುಮಾರು 36 ಜನ ಮಕ್ಕಳು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥದ್ದು ಕೂಡ ನಮ್ಮ ತಾಲೂಕಲ್ಲಿ ಕೀರ್ತಿ ಇದೆ. ಖಂಡಿತ ಇವತ್ತು ಸಬ್ಜೆಕ್ಟ್ ವಾರ ಗುಣಾತ್ಮಕ ಶಿಕ್ಷಣ ಇವತ್ತು ಎಲ್ಲ ನಮ್ಮ BO ಅವರ ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಮುಂದೆ ಒಳ್ಳೊಳ್ಳೆ ಶಾಲೆಗಳು ಕೂಡ ಆಗಮಿಸ್ತವೆ. ಅದ್ರ ಜೊತೆಯಲ್ಲಿ ಇವತ್ತು ಆಸ್ಪತ್ರೆಗಳು ಅಷ್ಟೇ. ಉಳಿಯಾರಿನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಬೇಕಿತ್ತು. ಅದೆಲ್ಲ ಹೊರಗಡೆ ಹಾಕಬೇಕು ಅಂತಂದ್ರು ನಾವು ಜನಗಳಿಗೆ ತೊಂದರೆ ಆಗಬಾರ್ದು, ಮತ್ತು ಆಟೋಗೆಲ್ಲ ದುಡ್ಡು ಇಡಬಾರ್ದು ಅಂತ ಆ ಆವರಣದಲ್ಲೇ ಏನು ಹಿಂದೆ ಇದ್ದಂಥ ಜಾಗಗಳನ್ನೆಲ್ಲ ಕೂಡ ನೋಡಿ ಅಲ್ಲೇ ಆಸ್ಪತ್ರೆ ಮಾಡಿದ್ರೆ ಮಧ್ಯದಲ್ಲಿರುತ್ತೆ, ಬಸ್ ಸ್ಟ್ಯಾಂಡ್ ಇದೆ, ಎಲ್ಲದೂ ಕೂಡ ಸಂಪರ್ಕಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ಏನಾದ್ರು ಸಮಸ್ಯೆ ಬಂದರೆ ಜನಗಳಿಗೆ ಅಲ್ಲಿ ಸ್ಪಂದಿಸಿಕೆ ಅಲ್ಲಿ ಆರೋಗ್ಯನ ಸುಧಾರಿಸಲಿಕ್ಕೆ ಅದೊಂದು ಉತ್ತಮವಾದ ಒಂದು ಸ್ಥಳನ ಆಗಿದೆ ಅಂತ ಎಲ್ಲ ಇಲ್ಲಿಯ ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಹೇಳಿ ಅದನ್ನು ಗುರುತಿಸಿದ್ರಿಂದ ಖಂಡಿತ ಇವತ್ತು ಒಂದು ಒಳ್ಳೆಯ ಆಸ್ಪತ್ರೆ ಇವತ್ತು ತಲೆ ಎತ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದ್ರ ಮುಖಾಂತರ ಅಲ್ಲಿ ಬಂದಂಥ ಯಾವುದೇ ರೋಗಿಗಳಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಕೂಡ ಮುಂದೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಿಂದ ಏನು ನಮಗೆ ಒಂದು ನಿಮಗೆ ಸಾರ್ವಜನಿಕರಿಗೆ ಮತ್ತು ನಮ್ಮಲ್ಲಿ ಒಂದು ಬಾಂಧವ್ಯ ಹೇಗೆ ಬೆಳೀತದೆ ಅಂದರೆ, ನೀವು ಯಾರಿಗೂ ಕೂಡ ಲಂಚ ಕೊಡೋ ಆಮೇಶ ಇರಲ್ಲ, ಮಧ್ಯವರ್ತಿಗಳ ಹಾವಳಿ ಇರಲ್ಲ. ನೇರವಾಗಿ ನೀವೇ ಬಂದು ಅರ್ಜಿ ಕೊಡ್ಬೋದು, ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೋದು. ಇಲ್ಲ ಅಧಿಕಾರಿಗಳಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮ್ಮನ್ನು ವಿನಂತಿ ಮಾಡಿಕೊಂಡು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಲಿಂಗಪ್ಪನಪಾಳ್ಯದ ಎಲ್ಲ ಬಂಧುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ